ಜೊತೆ ಅಪ್ಪಯ್ಯ ಅಣೆ 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 ಬೇಡ ಅಣೆ. ನನ್ನ ಮಾತನ್ನು ಮೀರಿ ಥಿಯೇಟರ್ ಗಂಟ ನೀವು ಹೋಗಿದ್ದೀರಿ ಅಂದ ಮೇಲೆ ನಾನು ಸತ್ತೋದೆ ಅಂತ ಅರ್ಥ ಅಂತಾರೆ. ಬರೀ ಅವಮಾನ ಮಾಡಿಲ್ಲ ನೀವು, ನನಗೆ ನಂಬಿಕೆ ದ್ರೋಹ ಮಾಡಿದ್ದೀರಾ. ಅವಮಾನನ ಮರಿಬಹುದು, ತಪ್ಪನ್ನ ಕ್ಷಮಿಸಬಹುದು, ಆದ್ರೆ ದ್ರೋಹನ ಮರೆಯಕ್ಕಾಗಲ್ಲ, ಕ್ಷಮಿಸಕ್ಕಾಗಲ್ಲ, ಹೊಟ್ಟೆಗೆ ಹಾಕಕ್ಕಾಗಲ್ಲ. ಏಟು ವರ್ಷ ನನ್ನ ಜೊತೆಯಾಗೆ ಪ್ರಶ್ನೆ ಮಾಡದೆ ಬಂದಿಯಲ್ಲ ಲೀಲಾ, ಹೀಗೇನಾತು? ನನ್ನ ಬಗ್ಗೆ ಗೊತ್ತಿದ್ದು ಸಿನಿಮಾ ನೋಡಕ್ ಹೋಗಿದ್ದ ಊರ್ವಶಿ? ನನ್ನ ಮಕ್ಕಳು ನಾನು ಹಾಕಿದ ಗೆರೆನ ದಾಟದಿಲ್ಲ ಅನ್ನೋ ಭ್ರಮೆನಲ್ಲಿ ಬದುಕ್ತಾ ಇದ್ದೆ. ನನ್ನ ನಂಬಿಕೆ ಸುಳ್ಳು ಅಂತ ಸಾಬೀತು ಮಾಡಿಬಿಟ್ರಿ. ಪದ್ಮಿನಿ, ನಿನ್ನ ಮ್ಯಾಲ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ, ನೀನು ಹಿಂಗ್ ಮಾಡ್ಬಿಟ್ಟಿಲ್ಲ. ಈ ಮನೆಯಾಗೆ ಟಿವಿ, ಸಿನಿಮಾ, ಹಾಡು, ಕುರ್ತಗಳ ಗಾಳಿ ಸೋಂಕಬಾರ್ದು ಅಂತ ನಿಂಗೆ ಗೊತ್ತಿಲ್ಲ? ಅಪ್ಪ, ಇದ್ರಾಗೆ ಅಕ್ಕಂದೇನು ತಪ್ಪಿಲ್ಲ. ನನ್ನ ಮಕ್ಕಳು ಊರಿಗೆಲ್ಲ ನೆಲ್ ನೀಡೋ ಆಲ್ದ ಮರ ಆಗ್ಲಿ ಅಂತ ಬೆಳ್ಸಕೊಂಡೆ, ಆದ್ರೆ ನೀವುಗಳು ಹಂಗ ಹಿಂಗಾಗಲ್ಲ ನೆರಳು ಕೊಡ್ತಿರೋ ಜಾಲಿ ಮರ ಆಗಕೊಂಡಿದ್ದೀರಾ. ಇದ್ರ ಬದಲು ನಂಗೊಂದು ತೊಟ್ಟು ವೀಸಾ ಕೊಟ್ಬಿಡಿ. ಅಣಿಯ, ಇವ್ರು ಯಾರನ್ನು ಬೈಬೇಡ. ಚಿಪ್ ನಂದೆ. ಇವ್ರನ್ನ ಸಿನಿಮಾ ಕರ್ಕೊಂಡು ಹೋಗಿದ್ದು ನಾನು. ನೀನಾ? ಯಾರನ್ನ ಕೇಳಿ ಕರ್ಕೊಂಡು ಹೋದೆ? ಈ ಸಿನಿಮಾದಿಂದ ಆಗಬಾರ್ದಾಗಿದ್ರು ನಿನಗೆ ಇನ್ನೂ ನಿನಗೆ ಸಿನಿಮಾ ಹುಚ್ಚಿ ಬಿಟ್ಟಿಲ್ವಾ? ಕೆಟ್ಟ ಮ್ಯಾಟ್ ಬುದ್ಧಿ ಅಂತಾರೆ, ಅದು ನಿನಗೆ ಕೆಟ್ಟರು ಬುದ್ಧಿ ಬಂದಿಲ್ಲ. ಅಪ್ಪಯ್ಯ ತಾಗಿ ಅಪ್ಪಯ್ಯ. ಈಗಿನ ಕಾಲ ಸರಿ ಇಲ್ಲಪ್ಪ. ನಂಬಿಕೆ ಅತಿಯಾಗಿರೋ ಕಡೆನೆಯ ಕೊಡ್ಲಿ ಪೆಟ್ಟು ಬೀಳೋದು. ನನಗ್ಯಾಕೆ 3 ಜನ ಹೆಣ್ಮಕ್ಕಳನ್ನ ಕೊಟ್ಟೆ ಅಂತ ನಾನು ಯಾವತ್ತೂ ನಿನ್ನನ್ನು ಕೇಳಲಿಲ್ಲ. ಆದ್ರೆ ಆ 3 ಜನ ಹೆಣ್ಮಕ್ಕಳನ್ನ ಹಾದಿ ತಪ್ಪಂಗೆ ಸಂಸ್ಕಾರವಂತರನ್ನಾಗಿ ಬೆಳೆಸೋದಿಕ್ಕೆ ಶಕ್ತಿ ಕೊಡು ಅಂತ ನಿನ್ನ ಹತ್ರ ಬೇಕು. ಸೋತೋಗ್ಬಿಟ್ಟೆ ಕಣಪ್ಪ, ನಾನು ಸೋತೋಗ್ಬಿಟ್ಟೆ.
ಅಪ್ಪಯ್ಯ, ಹಂಗೆಲ್ಲ ಹೇಳ್ಬೇಡಿ ಅಪ್ಪಯ್ಯ, ನನ್ನ ಕ್ಷಮಿಸ್ಬೇಡಿ. ನಾನು ಸ್ವಲ್ಪ ಕಟ್ನಿಟ್ಟಾಗಿದ್ರೆ ನನ್ನ ಮಕ್ಕಳು ಹಾದಿ ತಪ್ಪುದಿಲ್ಲ, ಸರಿಯಾದ ದಾರಿನಲ್ಲಿ ನಡೀತಾರೆ ಅಂತ ಯೋಚನೆ ಮಾಡಿದ್ದಪ್ಪ. ತಪ್ಪು ಮಾಡಿದ್ ನಾವಪ್ಪ, ಆದ್ರೆ ನಿಮ್ ಮನ್ಸ್ ನೋಯಿಸೋ ಉದ್ದೇಶ ನಮ್ದು ಆಗಿರ್ಲಿಲ್ಲ. ಯಾವತ್ತು ನೀವು ತಲೆ ತಗ್ಸೋ ಕೆಲ್ಸ ನಾವ್ ಮಾಡಕ್ಕಿಲ್ಲ ಅಪ್ಪಯ್ಯ. ಇದು ಒಂದ್ ಕಿತ ನನ್ನ ಕ್ಷಮಿಸ್ಬೇಡಿ ಅಪ್ಪಯ್ಯ. ಅಪ್ಪಯ್ಯ, ನಿನ್ನೆಯಿಂದ ನೀವೇನು ತಿಂದಿಲ್ಲ, ನೀರ್ ಸಹ ಕುಡ್ದಿಲ್ಲ. ನಮ್ಮೆ ಅಲ್ಲಿರೋ ಕೋಪಕ್ಕೆ ಹಸ್ಕೊಂಡಿದ್ದೀರಾ. ಇದ್ನಾದ್ರೂ ತಗೊಳ್ಳಿ. ರೀ, ಏನ್ರಿ ಇದು? ಮಾಲ್ತಿ, ಅಮ್ಮಾಜಿನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಓಕೆ ಮೇಡಮ್, ರೆಡಿ. ಅಮ್ಮಾಜಿ, ನಿಮ್ಮ ಹೆಸರಿನ ಅಮ್ಮಾಜಿ ಸ್ವೀಟ್ಸ್ ಕರ್ನಾಟಕದಲ್ಲಿ ಆಲ್ರೆಡಿ ತುಂಬಾ ಬ್ರಾಂಚ್ಗಳನ್ನ ಹೊಂದಿದೆ. ಇಷ್ಟು ಸಾಧನೆ ಮಾಡಕ್ಕೆ ಬೇಕಾಗಿರೋದೇನು? ಸಂಸ್ಕಾರ, ಹಿರಿಯರಿಂದ ತಿಳ್ಕೊಳ್ಳೋದು, ಅನುಭವದಿಂದ ತಿಳ್ಕೊಳ್ಳೋದು, ನ್ಯಾಯ ಸತ್ಯ ನಿಷ್ಠೆನ ಎತ್ತಿ ಹಿಡಿಯೋದ್ರ ಜೊತೆ ನಮ್ಮನ್ನ ಹುಟ್ಟಿ ಬೆಳೆಸಿದ ಕುಟುಂಬಕ್ಕೆ ಋಣಿಯಾಗಿರೋದು. ಈ ಸಂಸ್ಕಾರ ಒಂದಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಇಷ್ಟಕ್ಕೂ ಸಾಧನೆ ಅಂದ್ರೆ ಬೇಲಿ ದಾಟೋದಲ್ಲ, ಹೆಸರು ಹಣದ ಹಿಂದೆ ಹೋಗೋದೂ ಅಲ್ಲ. ನಾವಿದ್ದ ಜಾಗದಲ್ಲೇ ಗಟ್ಟಿಯಾಗಿ ಬೇರ್ ಬಿಟ್ಟು ಬೆಳೆಯೋದು. ಏ ಪೂರ್ವಿ, ನೀತು ನಯನ ಯಾಕ್ರೆ ಫೋಟೋ ತರ ಕೇಳಿದ್ರಿ? ಏನ್ ವಿಷಯ? ಅದೆಲ್ಲ ಕಾಲೇಜ್ ಹೋದ್ಮ್ಯಾಗ ಗೊತ್ತಾಯ್ತೈತೆ. ಈಗ ಸುಮ್ನೆ ಬಾ ನೀನು. ಕೊನೆಯ ಪ್ರಶ್ನೆ, ನಿಮ್ಮ ಯಜಮಾನ್ರು ಚಿಕ್ಕದಾಗಿ ಶುರು ಮಾಡಿದ್ದ ಮಿಠಾಯಿ ಅಂಗಡಿನ ಅದನ್ನ ನೀವು ಅಮ್ಮಾಜಿ ಸ್ವೀಟ್ಸ್ ಆಗಿ ಮಾಡಿದೀರಾ. ಇದು ಇನ್ನೂ ಮುಂದಿನ ಹಂತಕ್ಕೆ ಹೋಗುತ್ತಾ? ಹೋದ್ರೆ ಯಾರ ಮೂಲಕ ಹೋಗುತ್ತೆ? ನನ್ನ ಮೊಮ್ಮಗ ನಂದನ್. ಈಗಷ್ಟೇ MBA ಮುಗಿಸಿರೋ ನನ್ನ ಮೊಮ್ಮಗ ನನಗ್ ಮಾತ್ರ ಭರವಸೆ ಅಲ್ಲ, ಈ ಅಮ್ಮಾಜಿ ಸ್ವೀಟ್ಸಿನ ಭವಿಷ್ಯನೂ ಅವನೇ. ನಾನ್ ಮಾಡಿದ ಸಾಧನೆಯನ್ನು ಮೀರಿ ಅವನ್ ಇನ್ನೇನೋ ಸಾಧನೆ ಮಾಡ್ತಾನೆ. ಈ ಅಮ್ಮಾಜಿ ಸ್ವೀಟ್ಸ್ ಅನ್ನೋ ಹೆಸರನ್ನ ಎತ್ತರಕ್ಕೆ ತಗೊಂಡು ಹೋಗಿ ನನ್ನ ಹೆಸರನ್ನ ಉಳಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಜ್ಜಿಗಂತೂ ಮೊಮ್ಮಗ ಅಂದ್ರೆ ಅದೆಷ್ಟು ನಂಬಿಕೆ ನೋಡಿ. ನಮ್ ನಂದನ್ಗೂ ಹಾಗೆ ಅಲ್ವಾ? ನಾವ್ ಅಪ್ಪ ಅಮ್ಮ ಆದ್ರೂ ಅವನಿಗೆ ಅಜ್ಜಿನೇ ಅಲ್ಲ.
ಥ್ಯಾಂಕ್ ಯು ಅಮ್ಮಾಜಿ, ನಿಮ್ಮ ಪ್ರೆಷಸ್ ಟೈಮ್ನ ನಮ್ಗಾಗಿ ಕೊಟ್ಟಿದ್ದಕ್ಕೆ. ನಮಸ್ಕಾರ. ವೀರೇಂದ್ರ, ನಂದನ್ ಹೊರಟ್ನಾ? ಗೊತ್ತಿಲ್ಲ ಅಮ್ಮಾಜಿ. ಹಲೋ ನಂದನ್. ಹಲೋ ಅಜ್ಜಿ, ಬರ್ತಾ ಇದ್ದೀನಿ. ಐ ಆನ್ ದ ವೇ. ಸರಿ, ಹುಷಾರಾಗ್ ಬಾ. ನಿನಗೆ ಕಾಯ್ತಾ ಇದ್ದೀನಿ. ನೀನ್ ಬರ್ತಿದ್ದ ಹಾಗೆ ನಿನ್ ಮದ್ವೆ ವಿಷಯ ಮಾತಾಡ್ತೀನಿ. ಓಕೆ? ಮದ್ವೆನಾ?